ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ನಾವು ದಿನನಿತ್ಯ ಮಾತಾಡ್ತೀವಲ್ಲ, ಆ ಮಾತುಗಳ ಹಿಂದೆ ಅಡಗಿರೋ ಅಸಲಿ ಅರ್ಥಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ. ಯಾಕಂದ್ರೆ ನಾವು ಹೇಳೋ ಪದಗಳೇ ಒಂದಾದ್ರೆ ಅದರ ಹಿಂದಿರೋ ಭಾವನೆ, ಉದ್ದೇಶ ಎಲ್ಲವೂ ಬೇರೆನೇ ಇರತ್ತಲ್ವಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಥರ ಎಲ್ಲರಿಗೂ ಆಗಿರುತ್ತೆ, ಹೌದಲ್ಲವೇ? ಯಾರಾದ್ರೂ ಪರವಾಗಿಲ್ಲ ಬಿಡು ಅಂತಾರೆ. ಆದ್ರೆ ಅವರ ಧ್ವನಿ ಕೇಳಿದ್ರೆ, ಮುಖ ನೋಡಿದ್ರೇ ಗೊತ್ತಾಗುತ್ತೆ ಒಳಗಡೆ ಏನೋ ಸರಿ ಇಲ್ಲ ಅಂತ. ಅವ್ರು ಹೇಳೋ ಪದಕ್ಕೂ ಅವರ ಭಾವನೆಗೂ ಸಂಬಂಧವೇ ಇರಲ್ಲ. ಆ ಮಾತಿನ ಹಿಂದೆ ಇರೋ ನಿರಾಶೆ ನಮಗೆ ಕ್ಲಿಯರಾಗಿ ಕಾಣಿಸ್ತಿರುತ್ತೆ. ಸರಿಯಾಗಿ ಹೇಳಬೇಕು ಅಂದ್ರೆ, ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯದ ಬೇರು ಇರೋದೇ ಇಲ್ಲಿ. ಇದನ್ನ ನಾವು ಒಂದು ಥರ ಮಾತನಾಡದ ಕೋಡ್ ಅಂತ ಕರಿಬಹುದು. ಅಂದ್ರೆ ನಮ್ಮ ಮಾತುಕತೆಯ ಹಿಂದೆ ಅಡಗಿರೋ ಒಂದು ಸೀಕ್ರೆಟ್ ಲೇಯರ್ ಇದ್ದಾಗೆ. ಇಲ್ಲಿ ಬರೀ ಪದಗಳು ಮುಖ್ಯ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆ ಪದಗಳನ್ನ ಹೇಗೆ ಹೇಳ್ತೀವಿ, ಯಾವ ಸಂದರ್ಭದಲ್ಲಿ ಹೇಳ್ತೀವಿ, ಅದರ ಹಿಂದಿನ ಅಸಲಿ ಭಾವನೆ ಏನು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಕೋಡನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಂಬಂಧಗಳು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಇನ್ನಷ್ಟು ಗಟ್ಟಿಯಾಗುತ್ತೆ. ಹಾಗಾದ್ರೆ ಈ ಮಾತನಾದ ಕೋಡ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವ್ಯಾಕೆ ಮತ್ತೆ ಮತ್ತೆ ಎಡವ್ತೀವಿ? ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಕೆಲವು ಕಾಮನ್ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಇದರಿಂದಾನೇ ನಮಗೂ ಬೇರೆಯವರಿಗೂ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಸರಿ, ಹಾಗಾದ್ರೆ ಆ ತಪ್ಪುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ತಪ್ಪು, ಪದಗಳನ್ನ ಅಕ್ಷರಶಃ ತಗೊಳ್ಳೋದು. ಉದಾಹರಣೆಗೆ, ಆಫೀಸಲ್ಲಿ ನಮ್ ಜೊತೆ ಕೆಲಸ ಮಾಡೋರು ಏನೋ ನಿರಾಸೆಯಿಂದ ಪರವಾಗಿಲ್ಲ ಬಿಡಿ ಅಂತಾರೆ. ನಾವೇನ್ ಮಾಡ್ತೀವಿ? ಓ ಪರವಾಗಿಲ್ವಂತೆ ಅಂತ ಸುಮ್ನಾಗ್ಬಿಡ್ತೀವಿ. ಆ ಪದಗಳ ಹಿಂದಿನ ಬೇಸರ, ನಿರಾಸೆಯನ್ನ ನಾವು ಗಣನೆಗೆ ತಗೊಳ್ಳಲ್ಲ. ಇನ್ನು ಎರಡನೇದು, ಮೂಲತಃ, ಹಾಗೆ ಈ ಥರದ ಫಿಲ್ಲರ್ ಪದಗಳನ್ನು ಜಾಸ್ತಿ ಬಳಸೋದು. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಮಾತಿನ ಗಟ್ಟಿತನನೇ ಕಮ್ಮಿ ಆಗ್ಬಿಡುತ್ತೆ. ಕೇಳೋರಿಗೂ ನಮ್ಮ ಮೇಲೆ ಅಷ್ಟು ನಂಬಿಕೆ ಬರಲ್ಲ. ಮೂರನೇ ತಪ್ಪು, ಪ್ರತಿಯೊಂದು ಮಾತಿಗೂ ಒಂದೇ ಅರ್ಥ ಇರುತ್ತೆ ಅಂತ ಅನ್ಕೊಳ್ಳೋದು. ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನೇ ತಗೊಳ್ಳಿ. ಕೆಲವರಿಗೆ ಇದರರ್ಥ ನಿಜವಾಗ್ಲೂ ಟ್ರೈ ಮಾಡ್ತೀನಿ ಅಂತ, ಆದರೆ ನಮ್ಮಲ್ಲಿ ಎಷ್ಟೋ ಜನ ಇಲ್ಲ ಅಂತ ನೇರವಾಗಿ ಹೇಳೋಕೆ ಮುಜುಗರ ಪಟ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀವಿ. ಇದು ಬೇರೆಯವರಿಗೆ ತಪ್ಪಾಗಿ ಅರ್ಥ ಆಗ್ಬೋದಲ್ವಾ? ನಾಲ್ಕನೇದು, ಅಮೌಖಿಕ ಸೂಚನೆಗಳನ್ನ ಅಂದ್ರೆ ನಾನ್ ವರ್ಬಲ್ ಕ್ಯೂಸ್ ಅನ್ನ ಕಡೆಗಣಿಸೋದು. ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾ ಮುಖ ತಿರುಗಿಸ್ಕೊಂಡ್ರೆ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದಿದ್ರೆ ಆ ಮಾತಿಗೆ ಬೆಲೆನೇ ಇರಲ್ಲ, ಅದರ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಕೊನೆಯದಾಗಿ, ನಮ್ದೇ ಮಾತುಗಳನ್ನ ನಾವು ಗಮನಿಸದೇ ಇರೋದು. ನನ್ನಿಂದ ಆಗಲ್ಲ ಅನ್ನೋದು ಬೇರೆ, ನಾನ್ ಮಾಡಲ್ಲ ಅನ್ನೋದು ಬೇರೆ. ನನ್ನಿಂದ ಆಗಲ್ಲ ಅಂದಾಗ ನಾವು ಜವಾಬ್ದಾರಿಯಿಂದ ತಪ್ಸ್ಕೊಳ್ತಾ ಇರ್ಬೋದು, ಆದ್ರೆ ನಾನು ಮಾಡಲ್ಲ ಅನ್ನೋದು ಒಂದು ಸ್ಪಷ್ಟವಾದ ನಿಲುವು. ಓಕೆ, ಈ ತಪ್ಪುಗಳೆಲ್ಲ ಸರಿ. ಈಗ ಇವನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗೋಕೆ ನಾವು ಯಾವ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು? ಬನ್ನಿ ಅದ್ರ ಬಗ್ಗೆ ಈಗ ನೋಡೋಣ. ಇಲ್ಲಿ ಒಂದು 5 ಮುಖ್ಯವಾದ ಸ್ಟೆಪ್ಸ್ ಇದೆ. ಮೊದಲನೇದು, ಪದಗಳ ಆಚೆಗೆ ಕೇಳಿಸ್ಕೊಡೋದು. ಅಂದ್ರೆ ಬರೀ ಮಾತನ್ನ ಕೇಳೋದಲ್ಲ, ಅವರ ಧ್ವನಿ ಹೇಗಿದೆ, ಮಾತಾಡೋ ಸ್ಪೀಡು, ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನೂ ಗಮನಿಸ್ಬೇಕು. ಎರಡನೇದು, ಗೊಂದಲಕಾರಿ ಪದಗಳನ್ನ ಬಿಟ್ಟು ನಿಖರವಾದ, ಸ್ಪಷ್ಟವಾದ ಭಾಷೆ ಬಳಸೋದು. ಇದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಜಾಗನೇ ಇರಲ್ಲ. ಮೂರನೇದು, ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಮಾತನ್ನ ಹೊಂದಿಸ್ಕೊಳ್ಳೋದು. ಒಂದ್ ಕಡೆ ಸರಿ ಅನ್ಸೋ ಮಾತು ಇನ್ನೊಂದು ಸಂಸ್ಕೃತಿಯಲ್ಲಿ ಅಥವಾ ಸನ್ನಿವೇಶದಲ್ಲಿ ತಪ್ಪಾಗಿ ಕಾಣಿಸ್ಬೋದು. ನಾಲ್ಕನೇದು, ನಮ್ಮ ಮಾತು ಮತ್ತು ನಮ್ಮ ಕೆಲ್ಸ ಒಂದೇ ಆಗಿರಬೇಕು. ನಾವೇನ್ ಹೇಳ್ತೀವೋ ಅದನ್ನೇ ಮಾಡಬೇಕು. ಇದರಿಂದಾನೇ ನಂಬಿಕೆ ಅನ್ನೋದು ಹುಟ್ಟೋದು. ಮತ್ತೆ ಐದನೇದು, ತುಂಬಾನೇ ಮುಖ್ಯವಾದದ್ದು, ನಮ್ಮ ಮಾತುಗಳು ಬೇರೆಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ಆಗಾಗ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಈಗ ಈ ಐಡಿಯಾಗಳನ್ನೆಲ್ಲ ಕೇಳಿದ್ರೆ ಮಾತ್ರ ಸಾಲ್ದು, ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಬೇಕು ಅಲ್ವಾ? ಅದಕ್ಕೋಸ್ಕರನೇ ಇಲ್ಲೊಂದು ಸಿಂಪಲ್ ಆದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಆಕ್ಷನ್ ಪ್ಲಾನ್ ಇದೆ. ಇದನ್ನ ನಾವು ಇವತ್ತಿಂದನೇ ಶುರು ಮಾಡ್ಬೋದು. ಈ 6 ಸ್ಟೆಪ್ಸ್ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಮೊದಲನೇ ಪ್ರಾಕ್ಟೀಸ್, ಪ್ರತಿದಿನ ನಾವು ಬಳಸಿದ ಕೆಲವು ಮಾತುಗಳ ಬಗ್ಗೆ ಯೋಚಿಸಿ ಅದನ್ನ ಒಂದು ಕಡೆ ಬರ್ದಿಟ್ಕೊಳ್ಳೋದು. ಇದರಿಂದ ನಮ್ಮ ಮಾತುಗಳ ಬಗ್ಗೆ ನಮಗೆ ಒಂದು ಅರಿವು ಬರುತ್ತೆ. ಎರಡನೇದಾಗಿ, ಯಾರಾದ್ರೂ ಮಾತಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು 1 ಸೆಕೆಂಡ್ ಗ್ಯಾಪ್ ತಗೊಳ್ಳಿ. ಅವರ ಮಾತಿನ ಹಿಂದಿರೋ ಅಸಲಿ ಭಾವನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮೂರನೇದು, ನನ್ಗನ್ಸುತ್ತೆ, ಬಹುಶಃ ಅನ್ನೋ ಥರದ ವೀಕ್ ಪದಗಳನ್ನ ಬಿಟ್ಟು ನಾನು ನಂಬುತ್ತೇನೆ, ನನ್ನ ಪ್ರಕಾರ ಅಂತ ಆತ್ಮವಿಶ್ವಾಸದಿಂದ ಮಾತಾಡೋದು. ನಾಲ್ಕನೇದು, ಬೇರೆ ಬೇರೆ ಕಲ್ಚರ್ಗಳಲ್ಲಿ ಒಂದೇ ಮಾತಿಗೆ ಬೇರೆ ಬೇರೆ ಅರ್ಥ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಕೆ ಪ್ರಯತ್ನ ಪಡೋದು. ಐದನೇದು, ಇದು ಸ್ವಲ್ಪ ಫನ್ನಿ ಅನ್ಸ್ಬೋದು, ಆದ್ರೆ ತುಂಬಾನೇ ಯೂಸ್ಫುಲ್. ನಮ್ಮ ಮಾತಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಿದ್ಯಾ ಅಂತ ನೋಡಕ್ಕೆ ನಮ್ಮನ್ನ ನಾವೇ ವಿಡಿಯೋ ರೆಕಾರ್ಡ್ ಮಾಡಿ ನೋಡೋದು. ಮತ್ತು ಆರನೇದು,
ನಮ್ಮ ಮಾತುಕತೆ ಹೇಗಿದೆ ಅಂತ ನಮ್ಮ ಸ್ನೇಹಿತರಿಂದ ನಂಬಿಕೆಸ್ತರಿಂದ ಫೀಡ್ಬ್ಯಾಕ್ ಕೇಳೋದು. ಯಾಕಂದ್ರೆ ಹೊರಗಿನಿಂದ ನೋಡೋರ್ಗೆ ನಮ್ಮ ತಪ್ಪುಗಳು ಬೇಗ ಕಾಣಿಸುತ್ತೆ. ನೋಡಿ, ಈ ಸ್ಕಿಲ್ ಅನ್ನ ಕಲಿಯೋದು ಅಂದ್ರೆ ಬರೀ ಚೆನ್ನಾಗಿ ಮಾತಾಡೋದು ಅಂತಲ್ಲ, ಇದು ಅದಕ್ಕಿಂತಲೂ ತುಂಬಾನೇ ದೊಡ್ಡದು. ಇದು ಪದಗಳ ನಿಜವಾದ ಶಕ್ತಿ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಜರ್ನಿ ಇದ್ದ ಹಾಗೆ. ಈ ಒಂದು ಮಾತು ಕೇಳಿ ಇದು ಎಲ್ಲವನ್ನೂ ಹೇಳ್ಬಿಡುತ್ತೆ. ಇದರರ್ಥ ನಾವು ಮಾತಾಡುವಾಗ ಬರೀ ಪದಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇಲ್ಲ, ನಮ್ಮ ಅರಿವು ಎಷ್ಟಿದೆ, ಬೇರೆಯವರ ಬಗ್ಗೆ ನಮ್ಗೆಷ್ಟು ಕಾಳಜಿ ಇದೆ, ಮತ್ತೆ ನಮ್ಮ ಪ್ರಭಾವ ಎಷ್ಟಿದೆ ಅನ್ನೋದನ್ನ ನಾವು ತೋರಿಸ್ಕೊಳ್ತಾ ಇರ್ತೀವಿ. ಈ ಅರಿವು ಬಂತು ಅಂದ್ರೆ ನಮ್ಮ ಪ್ರತಿ ಮಾತಿಗೂ ಒಂದು ಅರ್ಥ ಸಿಗುತ್ತೆ. ಹಾಗಾದ್ರೆ ಕೊನೆದಾಗಿ ಹೇಳೋದಾದ್ರೆ, ಈ ಮಾತನಾಡದ ಕೋಡನ್ನ ಅರ್ಥ ಮಾಡ್ಕೊಂಡ್ರೆ ಆಗೋ ಲಾಭ ಏನು? ಮೊದಲನೇದಾಗಿ ನಾವು ನಿಜವಾದ ಆಳವಾದ ಸಂಬಂಧಗಳನ್ನ ಬೆಳೆಸ್ಬೋದು. ಎರಡನೇದಾಗಿ ಯಾವುದೇ ಮನಸ್ತಾಪ ಜಗಳ ಇದ್ರೂ ಅದನ್ನ ಬೇಗ ಬಗೆಹರಿಸ್ಬೋದು. ಮೂರನೇದಾಗಿ ನಮ್ಮ ಪರ್ಸನಲ್ ಲೈಫ್ ಆಗಿರ್ಲಿ ಪ್ರೊಫೆಷನಲ್ ಲೈಫ್ ಆಗಿರ್ಲಿ ಒಂದು ಕ್ಲಾರಿಟಿಯಿಂದ ಮುಂದೆ ಹೋಗ್ಬೋದು. ಸರಿ, ಇದನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಇವತ್ತು ನಮ್ಮ ದಿನದ ಮಾತುಕತೆಗಳಲ್ಲಿ ಪದಗಳ ಆಚೆ ಅಡಗಿರುವ ಯಾವ ಸಂದೇಶವನ್ನು ನಾವು ಗಮನಿಸಲಿದ್ದೇವೆ? ಇದರ ಬಗ್ಗೆ ಯೋಚನೆ ಮಾಡಿ, ಯಾಕಂದ್ರೆ ನಿಜವಾದ ಕಮ್ಯುನಿಕೇಷನ್ ಶುರುವಾಗೋದೇ ಅಲ್ಲಿಂದ.